ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. JDS ಪ್ರಭಾವಿ ನಾಯಕರು CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವುದು ನಿಜಕ್ಕೂ ಸಹ ಒಂದು JDS ಪಕ್ಷಕ್ಕೆ ಒಂದು ಅಚ್ಚರಿಯನ್ನೇ ಉಂಟು ಮಾಡಿದೆ ಅಂತಲೇ ಹೇಳಲಾಗ್ತದೆ ವೀಕ್ಷಕರೇ. ಹಾಗಾದರೆ GT ದೇವೇಗೌಡರು ಸಿದ್ದರಾಮಯ್ಯನ ಪರವಾಗಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. CM ಸಿದ್ದರಾಮಯ್ಯನವರು ರಾಜೀನಾಮೆಯ ಕೊಡೋ ಅಗತ್ಯವಿಲ್ಲ ಎಂದಿದ್ದರೆ GT ದೇವೇಗೌಡರು. ಈ ಹೇಳಿಕೆಯ ಹಿಂದಿನ 5 ಸೀಕ್ರೆಟ್ನ ನಾವು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. GT ದೇವೇಗೌಡರು ಹೇಳಿಕೆಯ ಹಿಂದಿನ ಉದ್ದೇಶವಾದರೂ ಏನು? ಇವತ್ತು ದಸರಾ ಉದ್ಘಾಟನೆ ವೇದಿಕೆಯಲ್ಲಿ ದಿಢೀರ್ ಈ ಹೇಳಿಕೆಯಾದರೂ ಯಾಕೆ? CM ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ GT ದೇವೇಗೌಡರು. ದಸರಾ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ JDS ನಾಯಕ GT ದೇವೇಗೌಡರು ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿರೋದು ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು CM ಸ್ಥಾನಕ್ಕೆ ರಾಜೀನಾಮೆ ನೀಡುವ ಅಗತ್ಯವಿಲ್ಲ ಎಂದು GT ದೇವೇಗೌಡರ ಹೇಳಿರುವ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತಿದೆ. GT ದೇವೇಗೌಡರು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿರುವ ಹಿಂದಿನ ಅಸಲಿ ಲೆಕ್ಕಾಚಾರ ಇಲ್ಲಿದೆ ನೋಡಿ. 1. HD ಕುಮಾರಸ್ವಾಮಿ ಅವರು ಸಂಸತ್ ಪ್ರವೇಶಿಸಿದ ಬೆನ್ನಲ್ಲೇ JDS ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ತೆರವಾಗಿತ್ತು. ಪಕ್ಷದಲ್ಲಿ ನಾನು ಹಿರಿಯ ಹಾಗೂ ಪ್ರಬಲ ಒಕ್ಕಲಿಗ ಸಮುದಾಯದವನು. ತಮಗೆ JDSನ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ಸಿಗುತ್ತದೆ ಎಂಬ ಕನಸು ಕಂಡಿದ್ದು GT ದೇವೇಗೌಡರು. 2. ಈ ವಿಚಾರವಾಗಿ HD ದೇವೇಗೌಡರ ಬಳಿ GT ದೇವೇಗೌಡರು ಮಾತುಕತೆ ನಡೆಸಿದ್ದರು. ಆದರೆ GTD ಬದಲು ಕುಮಾರಸ್ವಾಮಿ ಅವರು ಸುರೇಶ್ ಬಾಬುಗೆ ಮಣೆ ಹಾಕಿದರು. 3. GT ದೇವೇಗೌಡರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಈಗ JDS ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ಏಕೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದರು. ಇದೇ ವಿಚಾರವಾಗಿ GT ದೇವೇಗೌಡರು ಅಸಮಾಧಾನವನ್ನು ಹೊರಹಾಕಿದ್ದರು. ಇದೇ ಕಾರಣಕ್ಕೆ ಕಳೆದ ಅಧಿವೇಶನದಲ್ಲೂ GT ದೇವೇಗೌಡರು ಗೈರಾಗಿದ್ದರು. 4. ಇನ್ನು ಮೂಡಾದಲ್ಲಿ GTDಗೂ ನಿವೇಶನವಿದೆ ಅಂತಂದು ಸಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಲ್ಲಿ ಸ್ಥಳೀಯ ನಾಯಕರ ಬೆಂಬಲಕ್ಕೆ ನಿಲ್ಲದಿದ್ದರೆ ಮುಂದೆ ತಮಗೂ ಸಂಕಷ್ಟ ಬರಬಹುದೆಂಬ ಉದ್ದೇಶ ಇರಬಹುದು ಅನ್ನೋ ಒಂದು ಲೆಕ್ಕಾಚಾರನೂ ಸಹ ಹೇಳ್ತಾ ಇದ್ದಾರೆ. JDS ಶಾಸಕಾಂಗ. 5. ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ಕೈ ತಪ್ಪಿದ ದಿನದಿಂದ GTD ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ JDS ತೊರೆದು ಕಾಂಗ್ರೆಸ್ಗೆ ಹೋಗಿದ್ದರೆ ತಾನು ರಾಜಕೀಯವಾಗಿ ಇನ್ನಷ್ಟು ಬೆಳೆಯಬಹುದಾಗಿತ್ತು ಎಂಬ ಕಾರಣಕ್ಕೆ ಈಗ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ನ ಇದ್ದಿದ್ದರೆ ಸಚಿವ ಸ್ಥಾನವೂ ಸಿಗುತ್ತಿತ್ತು. ತಮ್ಮ ಪುತ್ರನ ರಾಜಕೀಯ ಜೀವನ ಮುಂದೆ ಸಾಗಬೇಕಿದೆ. ಈಗಲಾದರೂ ಕಾಂಗ್ರೆಸ್ನತ್ತ ಹೋಗೋಣ ಎಂದು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿಕೊಳ್ಳುತ್ತಿದ್ದಾರೆಯೇ ಎಂಬ ಮಾತುಗಳು ಸಹ ಒಂದು ರಾಜಕೀಯ ವಲಯದಲ್ಲಿ ಸಹ ಕೇಳಿಬರ್ತಾ ಇದ್ದಾವೆ ಅಂತಲೂ ಸಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗೆ ಸಾಲು ಸಾಲು ಕಾರಣಗಳನ್ನು ಇಟ್ಟುಕೊಂಡು ನೇರವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ನೀಡುವ ಅಗತ್ಯವಿಲ್ಲ ಎಂದು GT ದೇವೇಗೌಡರು ಸಿದ್ದರಾಮಯ್ಯನವರ ಪರವಾಗಿ ಒಂದು ಬ್ಯಾಟನ್ನು ಬೀಸಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾಯಿದೆ ವೀಕ್ಷಕರೇ. ಆದರೆ ಈ ಎಲ್ಲದರ ಲೆಕ್ಕಾಚಾರ ಒಂದು ಆಯಾ ಪಕ್ಷದ ನಾಯಕರುಗಳ ಒಂದು ಮಾತುಗಳು ಅಷ್ಟೇ. ಆದರೆ ಈ ಅಸಲಿ ಹಿಂದಿನ ಉದ್ದೇಶ ಇದು GT ದೇವೇಗೌಡರೇ ಒಂದು ಬಹಿರಂಗಪಡಿಸಬೇಕಾಗಿದೆ ವೀಕ್ಷಕರೇ. ಆದರೆ ಇಲ್ಲಿ GT ದೇವೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೋ ಹೋಗಲ್ವೋ, ಇದು ರಾಜಕೀಯ ವಲಯದಲ್ಲಿ ರಾಜಕೀಯ ನಾಯಕರು ಒಂದು ಹೇಳಿಕೆ ಕೊಟ್ಟ ತಕ್ಷಣ ಸಹಜವಾಗಿ ಈ ಥರದ್ದೊಂದು ಅನುಮಾನದ ಮಾತುಗಳನ್ನು ಆಡೋದು ಸಹಜ. ಹಾಗಾಗಿ GT ದೇವೇಗೌಡರ ಈ ಒಂದು ಮಾತುಗಳು ನಾನಾ ರೀತಿಯ ಒಂದು ಅರ್ಥೈಸ್ತಾ ಇದ್ದಾರೆ ರಾಜಕೀಯ ನಾಯಕರು ಅಂತಲೇ ಹೇಳಲಾಗ್ತಾ ಇದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.